ಭದ್ರಾವತಿ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ಈ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತರು ಸುಮಾರು ಭದ್ರಾವತಿ ತಾಲೂಕಿನ 4,000 ಹೆಕ್ಟೇರ್ಷ್ಟು ಭತ್ತ ಬೆಳೆಯಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ನಾವು ಗಮನಿಸಿದಂತೆ ರೈತರು ಯಥೇಚ್ಛವಾಗಿ ಗೊಬ್ಬರವನ್ನು, ಅದರಲ್ಲಿ ಮುಖ್ಯವಾಗಿ ಯೂರಿಯಾ ಗೊಬ್ಬರವನ್ನು ಅಂಗಡಿಗಳಿಂದ ಮೂಟೆಗಳಿಂದ ಖರೀದಿ ಮಾಡಿ ತಮ್ಮ ಏನು ಬೆಳೆಗಳಿದೆ ಅದನ್ನು ಅಡಿಕೆ ಇರ್ಬೋದು, ಬೇರೆ ಬೆಳೆಗಳಿರ್ಬೋದು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ತಮ್ಮ ಬೆಳೆ ಹಸಿರಾಗಿ ಮತ್ತು ಎತ್ತರವಾಗಿ ಭಾಳ ಕಾಣ್ತಾ ಇದೆ. ನೀವು ಸದೃಢವಾಗಿದೆ ಅಂದ್ಕೊಳ್ತಾ ಇದ್ದೀರಿ, ಆದರೆ ಅದು ಸಮಗ್ರವಾಗಿ ಬೆಳವಣಿಗೆ ಆಗಿರುವುದಿಲ್ಲ. ಇದು ಬೆಳೆಗಳ ಅಂತರದಲ್ಲಿ ಮೃದುವಾಗಿರುತ್ತದೆ. ಇದರಿಂದ ರೋಗ ಮತ್ತು ಕೀಟಗಳಿಗೆ ಬೆಳೆಗಳು ಬೇಗ ತುತ್ತಾಗಿ ಬೆಳೆ ನಾಶ ಆಗ್ತದೆ. ಇದು ಬೆಳೆ ನಾಶ ಆಗೋದಂದರೆ ರೈತನಿಗೂ ಸಹ ಇದು ಒಂಥರ ಶಾಪ ಇದ್ದಂಗೆ. ಅಂದರೆ ಬೆಳೆ ನಾಶ ಆಗ್ತದೆ, ಪರಿಸರ ನಾಶ ಆಗ್ತದೆ. ಅದರಿಂದ ರೈತರು ಅಸಮರ್ಪಕವಾಗಿ ಯೂರಿಯಾ ಗೊಬ್ಬರವನ್ನು ಬಳಸದೆ ಸಮರ್ಪಕವಾಗಿ ಬಳಕೆ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಬೇವಿಲೇಪಿತ ಯೂರಿಯಾವನ್ನು ಬಳಕೆ ಮಾಡೋದ್ರಿಂದ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಏನು ಸಾರಜನಕ ಗೊಬ್ಬರ ಇದೆ, ಇದು ಬೇವಿಲೇಪಿತ ಯೂರಿಯಾದಲ್ಲಿ ನಿಧಾನವಾಗಿ ಮಣ್ಣಿನಲ್ಲಿ ಕರಗಿ ಅದು ರೈತರಿಗೆ ದೊರಕ್ತಾ ಇದೆ. ಇದಲ್ಲದೆ ರೈತರು ಸಹ ಏನು ನಮ್ಮ ಬೆಳೆಗಳಿಗೆ ಶಿಫಾರಸು ಮಾಡಿರ್ತಕ್ಕಂಥ ಸಾರಜನಕ ಗೊಬ್ಬರವನ್ನು ನ್ಯಾನೋ ಯೂರಿಯಾ ಮುಖಾಂತರ ಸಹ ಸಿಂಪಡಣೆ ಮಾಡ್ಬೋದು. ನ್ಯಾನೋ ಯೂರಿಯಾ ಅಂದರೆ ಇದು ನೇರವಾಗಿ ನಮ್ಮ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಬೆಳೆಗಳಿಗೆ ನೇರವಾಗಿ ಸಿಗ್ತದೆ. ಇದರಿಂದ ರೈತರಿಗೆ ಒಂದು ಮೂಟೆಗೆ ಖರ್ಚಾಗಿರುತ್ತೆ ಗೊಬ್ಬರದಲ್ಲ ಅರ್ಧ ಅಷ್ಟು ಖರ್ಚು ಕಡಿಮೆ ಆಗ್ತದೆ ಮತ್ತು ಬಳಕೆಯೂ ಭಾಳ ಈಸಿ ಆಗುತ್ತೆ. ಮತ್ತು ಗೊಬ್ಬರವನ್ನು ಸಹ ಬೆಳೆಗಳಿಗೆ ನೇರವಾಗಿ ಕೊಟ್ಟಂಗೆ ಆಗ್ತದೆ. ಬೆಳೆ ಸುದೃಢವಾಗಿ ಬೆಳೀತದೆ ಮತ್ತು ಇದು ಕೀಟ ರೋಗ ಯಾವುದೇ ಬಾಧೆ ಇಲ್ಲದೆ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಾಗ್ತದೆ. ಈಗಾಗಲೇ ತಾವು ಗಮನಿಸಿರ್ಬೋದು, ಈ ಹಂಗಾಮಿನಲ್ಲಿ ರೈತರಿಗೆ ನಾವು ರಸಗೊಬ್ಬರವನ್ನು FID ಆಧಾರಿತ ಮೇಲೆ ಕೊಡ್ತಾ ಇದ್ದೀವಿ. ರೈತರು ಯಾವುದೇ ಆತಂಕಕ್ಕೊಳಗಾಗದೆ ತಮಗೆ ಅವಶ್ಯಕ ಇರತಕ್ಕಂಥ ರಸಗೊಬ್ಬರವನ್ನು FIDಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡಿಸಿಕೊಂಡು ನಂತರ ತಮ್ಮ ಯಾವುದು ರಸಗೊಬ್ಬರದ ಅಂಗಡಿ ಇದೆ ಅಲ್ಲಿ ತಮ್ಮ FID ಆಧಾರದ ಮೇಲೆ ಎಷ್ಟು ರಸಗೊಬ್ಬರದ ತಮ್ಮ ಬೆಳೆಗಳಿಗೆ ಅವಶ್ಯಕತೆ ಇದೆ ಅಷ್ಟನ್ನು ಖರೀದಿ ಮಾಡ್ಬೋದು. ಇದನ್ನು ರೈತರು ಯಾವುದೇ ಆತಂಕಕ್ಕೊಳಗಾಗದೆ ರಸಗೊಬ್ಬರವನ್ನು ಸಮರ್ಪಕವಾಗಿ ಮತ್ತು ಪರಿಸರಕ್ಕೆ ಅನುಕೂಲವಾಗುವಂತೆ ಬಳಕೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.